ಮಾಯೆಯ ಸ್ವರೂಪವನ್ನು ಮತ್ತು ಮನುಷ್ಯನ ಸ್ವಭಾವವನ್ನು ಬಣ್ಣಿಸಲು ಶ್ರೀರಾಮಕೃಷ್ಣರು ಈ ಸುಂದರ ಕಥೆಯ ದೃಷ್ಟಾಂತವನ್ನು ಕೊಡುತ್ತಿದ್ದರು. ಒಂದೂರಲ್ಲಿ ಒಬ್ಬ ರಾಜ, ಅವನಿಗೊಬ್ಬ ಕ್ಷೌರಿಕ. ಒಂದು ದಿನ ಈ ಕ್ಷೌರಿಕ ಒಂದು ಮರದಡಿಯಲ್ಲಿ ಸಾಗುತ್ತಿದ್ದಾಗ, ನಿನಗೆ 7 ಜಾಡಿ ಚಿನ್ನ ಬೇಕೇ ಎಂಬ ಧ್ವನಿಯೊಂದು ಅವನಿಗೆ ಕೇಳಿಸಿತು. ಅದು ಆ ಮರದ ಮೇಲೆ ವಾಸವಾಗಿದ್ದ ಯಕ್ಷನ ಧ್ವನಿ. ಕ್ಷೌರಿಕ ಸುತ್ತಲೂ ನೋಡಿದ, ಯಾರೂ ಕಾಣಲಿಲ್ಲ. ಆದರೇನಂತೆ, ಚಿನ್ನ ಎಂಬ ಶಬ್ದವೇ ಅವನ ಮನಸ್ಸಿನಲ್ಲಿ ದುರಾಸೆ ಹುಟ್ಟಿಸಿತ್ತು. ಹೌದು, 7 ಜಾಡಿ ಚಿನ್ನ ನನಗೆ ಬೇಕು, ಎಲ್ಲಿದೆ ಅದು ಎಂದು ಗಟ್ಟಿಯಾಗಿ ಕೂಗಿದ. ತಕ್ಷಣ ಪ್ರತ್ಯುತ್ತರ ಕೇಳಿಸಿತು, ಮನೆಗೆ ಹೋಗಿ ನೋಡು, ಅಲ್ಲಿ ನಾನು ಅವುಗಳನ್ನು ನಿನಗೋಸ್ಕರ ಇಟ್ಟಿದ್ದೇನೆ. ಕ್ಷೌರಿಕ ಎದ್ದು ಬಿದ್ದು ಮನೆಗೆ ಓಡಿದ. ಮನೆಯಲ್ಲಿ ನೋಡುತ್ತಾನೆ, ಹೌದು, ನಿಜಕ್ಕೂ ಅಲ್ಲಿ ಚಿನ್ನ ತುಂಬಿದ 7 ಜಾಡಿಗಳಿವೆ. ಕ್ಷೌರಿಕ ಪರಮಾನಂದಗೊಂಡು ಕುಣಿದಾಡಿದ. ಆದರೆ ಆ 7 ಜಾಡಿಗಳ ಪೈಕಿ ಒಂದರಲ್ಲಿ ಮಾತ್ರ ಚಿನ್ನ ಭರ್ತಿ ಇರದೆ ಅರ್ಧವೇ ಇತ್ತು. ಇದರಿಂದ ಅವನಿಗೆ ತುಂಬ ನಿರಾಸೆಯಾಯಿತು. ಏನಾದರೂ ಮಾಡಿ ಅದನ್ನು ತುಂಬಿಸಬಿಡಬೇಕಲ್ಲ ಎಂದು ಆಲೋಚಿಸಿದ. ತನ್ನ ಮನೆಯಲ್ಲಿದ್ದ ಆಭರಣಗಳನ್ನೆಲ್ಲ ಕರಗಿಸಿ ನಾಣ್ಯಗಳನ್ನಾಗಿಸಿ ಅದರಲ್ಲಿ ತುಂಬಿದ. ಆದರೆ ಆ ವಿಚಿತ್ರ ಜಾಡಿ ತುಂಬಲೇ ಇಲ್ಲ. ಎಷ್ಟೋ ದಿನ ಅವನು ತಾನೂ ಉಪವಾಸವಿದ್ದು ಹೆಂಡತಿ ಮಕ್ಕಳಿಗೂ ಉಪವಾಸ ಹಾಕಿ ಉಳಿಸಿದ ದುಡ್ಡಿನಿಂದ ಅದನ್ನು ತುಂಬಿಸಲು ನೋಡಿದ. ಏನು ಮಾಡಿದರೂ ಅದು ಅಷ್ಟೇ ಇತ್ತು. ಕಡೆಗೆ ರಾಜನ ಬಳಿ ಹೋಗಿ ತನ್ನ ಸಂಬಳವನ್ನು ಹೆಚ್ಚಿಸಬೇಕೆಂದು ಕೇಳಿಕೊಂಡ. ರಾಜನಿಗೆ ಅವನ ಮೇಲೆ ತುಂಬ ವಿಶ್ವಾಸ. ಆದ್ದರಿಂದ ಕೂಡಲೇ ಕ್ಷೌರಿಕನ ಸಂಬಳವನ್ನು ಇಮ್ಮಡಿ ಮಾಡಿದ. ಅದರಿಂದಲೇ ಈತ ಚಿನ್ನವನ್ನೂ ಕೊಂಡು ಜಾಡಿಗೆ ತುಂಬಲಾರಂಭಿಸಿದ. ಆದರೂ ಅದು ಭರ್ತಿಯಾಗಲಿಲ್ಲ. ಕಡೆಗೆ ಅವನು ಭಿಕ್ಷೆ ಬೇಡಲೂ ತೊಡಗಿದ. ಹೀಗೆ ಎಷ್ಟೋ ತಿಂಗಳೇ ಕಳೆದು ಹೋದರೂ ಆ ಜಾಡಿ ಮಾತ್ರ ತುಂಬುವ ಲಕ್ಷಣವೇ ಕಾಣಲಿಲ್ಲ. ಆದರೆ ಆ ನಾಪಿತನಿಗೆ ಮಾತ್ರ ಇದೇಕೆ ಹೀಗೆ ಎಂದು ಅರ್ಥವಾಗಲೇ ಇಲ್ಲ. ಬರುತ್ತಾ ಅವನು ತೀರಾ ದುರ್ಗತಿಗಿಳಿದ. ಹಗಲಿರುಳು ಆ ಅರ್ಧ ತುಂಬಿದ ಜಾಡಿಯ ಬಗ್ಗೆಯೇ ಆಲೋಚಿಸುತ್ತಾ ಹುಚ್ಚನಂತಾದ. ಇದನ್ನು ಕಂಡು ಒಂದು ದಿನ ರಾಜ ಕೇಳಿದ, ಏನೋ ನಿನ್ನ ಸಂಬಳ ಈಗಿನದರಲ್ಲಿ ಅರ್ಧದಷ್ಟಿದ್ದಾಗಲೇ ಎಷ್ಟೋ ನೆಮ್ಮದಿಯಾಗಿದ್ದೆ, ಸುಖವಾಗಿದ್ದೆ. ನಿನಗೆ ಈಗೇನು ಬಂತು ಕೇಡು? ಆ 7 ಜಾಡಿ ಚಿನ್ನವೇನಾದರೂ ನಿನಗೆ ಸಿಕ್ಕಿತೆ? ಇದನ್ನು ಕೇಳಿ ನಾಪಿತ ಆಶ್ಚರ್ಯಗೊಂಡು, ಮಹಾಪ್ರಭು, ನಿಮಗೆ ಹೇಗೆ ಗೊತ್ತಾಯಿತು ಅದರ ಸಮಾಚಾರ ಎಂದ. ಆಗ ರಾಜ ಹೇಳಿದ, ಅಯ್ಯೋ, ಆ ಯಕ್ಷನ 7 ಜಾಡಿಗಳು ಸಿಕ್ಕಿದವರ ಗತಿಯೇ ಇಷ್ಟು ಎಂಬುದು ಗೊತ್ತಿಲ್ಲವೇ? ಅವನು ನನಗೂ ಅದನ್ನು ಕೊಡಲು ಬಂದ. ಆಗ ಅದನ್ನು ನಾನು ಖರ್ಚು ಮಾಡಬಹುದೇ ಅಥವಾ ಸುಮ್ಮನೆ ನೋಡಿಕೊಳ್ಳಬೇಕೆ ಅಂತ ಕೇಳಿದೆ. ಆಗ ಆ ಯಕ್ಷ ಮತ್ತೆ ಮಾತನ್ನೇ ಆಡಲಿಲ್ಲ. ಆ ಜಾಡಿಯನ್ನಿಟ್ಟುಕೊಂಡವರಿಗೆಲ್ಲ ತೃಪ್ತಿಪಡಿಸಲಾಗದ ದುರಾಸೆಯುಂಟಾಗುತ್ತದೆ. ಈ ಕೂಡಲೇ ಹೋಗಿ ಆ ಜಾಡಿಗಳನ್ನೆಲ್ಲ ವಾಪಸ್ಸು ಕೊಟ್ಟು ಬಾ. ರಾಜನ ಮಾತು ಕೇಳಿ ಕ್ಷೌರಿಕನ ಕಣ್ಣು ತೆರೆಯಿತು. ಆ ಯಕ್ಷನಿದ್ದ ಮರದ ಬಳಿಗೆ ಹೋಗಿ, ಅಯ್ಯ, ನಿನ್ನ ಜಾಡಿಗಳನ್ನೆಲ್ಲ ನೀನೇ ಇಟ್ಟುಕೋ ಎಂದು ಕೂಗಿದ. ಆಗಬಹುದು ಎಂಬ ಉತ್ತರ ಕೇಳಿಸಿತು. ಮನೆಗೆ ಬಂದು ನೋಡಿದರೆ ಆ ಜಾಡಿಗಳೆಲ್ಲ ಮಾಯವಾಗಿದ್ದವು. ಅವುಗಳೊಂದಿಗೆ ಅವನು ಅಷ್ಟು ದಿನ ಕೂಡಿಟ್ಟಿದ್ದ ಹಣವೂ ಮಾಯವಾಗಿತ್ತು. ಜೊತೆಗೆ ಆತನ ದುರಾಸೆಯೂ ತೊಲಗಿತು. ಇದೊಂದು ಸ್ಪಷ್ಟ ಉದಾಹರಣೆ, ಆಸೆಯೇ ದುಃಖಕ್ಕೆ ಮೂಲ ಎಂದು. ಆದ್ದರಿಂದ ಹೆಚ್ಚು ಆಸೆ ಪಡದೆ, ಪರರ ಸ್ವತ್ತನ್ನು ಬಯಸದೆ ಇರುವುದರಲ್ಲೇ ಸ್ವಾವಲಂಬಿಯಾಗಿ ಸಾರ್ಥಕ ಜೀವನ ನಡೆಸೋಣ.